ದರ್ಶನ್ ಯಾವ ರೀತಿ ಇದ್ರು ಅದು ದರ್ಶನ್ನೇ ಕ್ವಶನ್ ಮಾಡ್ಕೋಬೇಕು. ಡಿ ಬಾಸ್ ಅದಕ್ಕೊಂದು ಗೌರವ ಇರ್ತಲ್ಲ. ಜನಗಳಿಗೆ ಪಾಠ ಹೇಳ್ಕೊಳ್ಳೋದು ಬೇಕಾಗಿಲ್ಲ, ಅದು ಈ ರೀತಿ ಪ್ರಾಣ ತೆಗೆಯೋದು. ಆ ಹುಚ್ಚು ಅಭಿಮಾನಿನೇ ಅವನ್ನ ಈ ಥರ ಇದು ಮಾಡಿಸ್ತೇನೋ ಅನಿಸ್ತದೆ. ಆ ಪವಿತ್ರ ಗೌಡನಿಗೂ ದರ್ಶನ್ಗೂ ಏನು ಸಂಬಂಧ? ಪವಿತ್ರ ಗೌಡ ಯಾರು? ಅಭಿಮಾನಿಗಳಿಗಿನ್ನ ಮೇಲ. ಇದೇ ನಮ್ಮ ದರ್ಶನ್ ಒಂದ್ಸರಿ ತಗಡು ಹೊಂದಿದ್ರು ಅನ್ನದಾತರಿಗೆ. ಸುದ್ದಿಯಲ್ಲಿರುವುದು ನಮ್ಮ ದರ್ಶನ್ ರವರು. ಅವರು 4 ಜನಕ್ಕೆ ಮಾದರಿ ಆಗ್ಬೇಕಾಗಿರೋರು ಈ ತರ ಕೆಟ್ಟ ವರ್ತನೆಯಲ್ಲಿ ಕೊಲೆ ಮಾಡಿರುವಂಥದ್ದು ಕಂಡು ಬಂದಿದೆ. ಸೊ ಕೊಲೆನೇ ಮಾಡಿದ್ದಾರೆ ಅಂತ ಕೂಡ ಕನ್ಫರ್ಮ್ ಆಗಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಈಗ ನೀವು ಹೇಳ್ತಾ ಇರೋದು ದರ್ಶನ್ ಯಾರು? ದರ್ಶನ್ ಎಲ್ಲಿಂದ ಬಂದರು? ದರ್ಶನ್ ಯಾವ ರೀತಿ ಇದ್ರು ಅದು ದರ್ಶನ್ನೇ ಕ್ವಶನ್ ಮಾಡ್ಕೋಬೇಕು. ಈಗ ನಾವು ಸಮಾಜಕ್ಕೆ ಮಾದರಿಯಾಗಿ ಬೆಳಿಬೇಕಾದ್ರೆ ಸಮಾಜ ನಮ್ಮನ್ನು ನೋಡ್ತಾ ಇರ್ತದೆ. ಆ ಸಮಾಜ ನಮ್ಮನ್ನು ನೋಡ್ತಾ ಇದೆ ಅಂದಾಗ ಸಮಾಜಕ್ಕೆ ಬೆಲೆ ಕೊಟ್ಟು ಸಮಾಜದಲ್ಲಿ ನಾವು ಒಬ್ಬ ಗೌರವ ಸ್ಥಾನದಲ್ಲಿ ಇದ್ದು ಬದುಕಿದರೆ ಸಮಾಜದಲ್ಲಿ ನಮಗೆ ಅಭಿಮಾನಿಗಳು ಬರ್ತಾರೆ, ವಿರೋಧಿಗಳು ಬರ್ತಾರೆ. ವಿರೋಧಿಗಳನ್ನ ನಗನಗಿಸ್ತಾ ಅಭಿಮಾನಿಗಳನ್ನ ಅಭಿಮಾನಿಸ್ತಾ ಅವಮಾನಿಸಬಾರ್ದು. ಅಭಿಮಾನದಿಂದ ಅಭಿಮಾನಿಸ್ತಾ ನೋಡ್ಕೊಂಡು ಹೋಗ್ತಾ ಇದ್ದರೆ ಅವರು ಮುಂದಕ್ಕೆ ಒಳ್ಳೆಯ ಮನುಷ್ಯನಾಗಿ ಸಮಾಜಕ್ಕೆ ಒಬ್ಬ ಮಾದರಿಯ ವ್ಯಕ್ತಿಯಾಗಿ ಬರುತ್ತಾನೆ. ಡಾಕ್ಟರ್ ಆಗೋ ಕನಸಿದೆಯಾ? ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಟೀಮ್ಸ್. ಯಾಕೆಂದರೆ ದರ್ಶನ್ ಒಬ್ಬ ಮನುಷ್ಯನೇ, ಆದರೆ ಅವ್ರ ತಂದೆ ಅವ್ರ ತಾಯಿ ಹಿನ್ನೆಲೆ ಕೇಳಿದಾಗ ತೂಗ್ದೀಪ್ ಶ್ರೀನಿವಾಸ್ ಅಂದರೆ ನಮಗೆಲ್ಲ, ಏಕೆಂದರೆ ಅವರು ಚಿತ್ರದಲ್ಲಿ ಕಳನಟ, ನಿಜ ಜೀವನದಲ್ಲಿ ಒಳ್ಳೆಯ ನಟ, ಒಳ್ಳೆ ಹೆಂಡತಿಗೆ ಗಂಡನಾಗಿ ಮಕ್ಕಳಿಗೆ ತಂದೆಯಾಗಿ ಬೆಳೆಸಿದ್ರು. ಆದರೆ ಅವರ ಮಗನಾಗಿ ಇವತ್ತು ಇವರು ಈ ರೀತಿ ಜೀವನ ಮಾಡ್ತಾ ಇರೋದು ಸ್ವಲ್ಪ ನಮ್ಮೆಲ್ಲರಿಗೂ ಒಂಥರ ಬೇಸರ ತರುತ್ತೆ. ಅದಕ್ಕೆ ಅವ್ರೇನೇ ಯೋಚನೆ ಮಾಡಬೇಕು. ಹೆಂಡತಿ ಇದ್ದಾರೆ ಅಂದಮೇಲೆ ಬೇರೆಯವರು ನೆಕ್ಸ್ಟ್ ಅದನ್ನ ಪಬ್ಲಿಕ್ ಬರಬಾರ್ದು. ಅವಾಗ ಅವ್ರ ಅಭಿಮಾನಿಗಳಿಗೂ ಒಂಥರ ಬೇಜಾರಾಗುತ್ತೆ. ನನ್ನ ಗುರು ಹಿಂಗೆ ಥರ ಮಾಡ್ತಾವನೆ ಅಂದರೆ ಸಮಾಜದಲ್ಲಿ ನಮಗೆಲ್ಲ ಬೆಲೆ ಹೋಗುತ್ತೆ ಅನ್ನೋ ಲೆಕ್ಕದಲ್ಲಿ ಅಭಿಮಾನಿ ಗುರುಗಳಿಗೆ ಸ್ವಲ್ಪ ಹೇಳ್ಬೋದು. ಒಬ್ಬ ಶಿಕ್ಷಕನಿಗೆ ವಿದ್ಯಾರ್ಥಿ ತಪ್ಪಾಗ್ತಾ ಇದೆ ನೋಡಿ ಸರ್ ಅಂದಾಗ ಶಿಕ್ಷಕ ಅದನ್ನ ತಿದ್ಕೋಬೇಕು. ಹಂಗನ್ಬಿಟ್ಟು ನಾನು ಶಿಕ್ಷಕ ನೀನೇನು ಹೇಳೋದು ಅಂತ ಅವನ್ನ ಕರೆದು ಹೊಡೆದ್ಬಿಟ್ರೆ ಆವಾಗ ಸಮಾಜಕ್ಕೆ ಒಳ್ಳೆಯ ಉಪದೇಶ ಆಗುತ್ತಾ? ಅದರಿಂದ ಈಗ ದರ್ಶನ್ನು ಕರೆಸಿ ಅವ್ರನ್ನ ದಾವಣಗೆರೆಯಿಂದ ಕರೆಸಿ, ಅದು ಅವ್ರ ಅಭಿಮಾನಿ ಬಂದಿರೋರು ಯಾರು? ಅಭಿಮಾನಿ ಸಂಘದ ಅಧ್ಯಕ್ಷ. ಇಷ್ಟೆಲ್ಲ ಇರಬೇಕಾದಾಗ ಇದು ಕಾನೂನು ಮುಂದಕ್ಕೆ ಯಾವ ರೀತಿ ತಗೊಳುತ್ತೆ? ಪೊಲೀಸ್ನವ್ರು ಒಳ್ಳೆ ಶಿಕ್ಷೆ ಆಗುತ್ತಾ? ಶಿಕ್ಷೆ ಬಗ್ಗೆ ಮಾತಾಡೋಕ್ಕೆ ನಾನೊಬ್ಬ ಸಾಮಾನ್ಯ ಪ್ರಜೆ. ಆದರೆ ಕಾನೂನಿನಲ್ಲಿ ನಮಗೆ ಗೌರವ ಇದೆ. ಆ ಕಾನೂನನ್ನು ಗೌರವಿಸುವ ಇದು ಎಲ್ರಿಗೂ ಇರಬೇಕು. ಈಗ ನನಗೆ ಶಿಕ್ಷೆ ಆಯಿತು ಅಂದ ತಕ್ಷಣ ಇನ್ನೊಬ್ರು ಅದನ್ನ ವಿರೋಧಿಸಬಾರ್ದು. ತಪ್ಪು ಮಾಡಿ ತಪ್ಪು. ಈಗ ರಾಜಕಾರಣದಲ್ಲಿ ಯಾರ್ಯಾರಿಗೆ ಏನೇನೋ ಕಳಿಸ್ತಾರೆ, ಕೆಲವು ವಿಷಯಗಳು ಗೊತ್ತಲ್ಲ. ಪ್ರಧಾನಮಂತ್ರಿನೇ ಒಂಥರ ಇದು ಮಾಡ್ತಾರೆ. ಹಂಗೊಂಡು ಪ್ರಧಾನಮಂತ್ರಿ ಅವ್ರನ್ನ ಕರೆಸ್ಬಿಟ್ಟು ಕೊಲೆ ಮಾಡಿಸಿದಾರಾ? ಮಾಡಿಸಿದ್ರೆ ಏನಾಗುತ್ತೆ? ಅದು ಗೌರವ ಇರುತ್ತಾ? ಪದವಿ ಅಂತ ಇರುತ್ತೆ ಅಲ್ಲ, ಆ ಒಂದು ಸ್ಥಾನಮಾನ. ಅವ್ರಿಗೆ ಡಿ ಬಾಸ್ ಅಂತ ಕೊಟ್ಟಿದ್ದಾರಲ್ಲ, ಡಿ ಬಾಸ್ ಅದಕ್ಕೊಂದು ಗೌರವ ಇರ್ತಲ್ವ. ಅದಕ್ಕೆ ಜನಗಳಿಂದ ಬೆಳೆದಂಥ ಮನುಷ್ಯ ಜನಗಳ ಮಧ್ಯೆ ಹೇಗಿರಬೇಕು ಅನ್ನೋದು ತಿಳ್ಕೊಬೇಕೆ ಬಿಟ್ಟರೆ ಜನಗಳಿಗೆ ಪಾಠ ಹೇಳ್ಕೊಳ್ಳೋದು ಬೇಕಾಗಿಲ್ಲ. ಅದು ಈ ರೀತಿ ಪ್ರಾಣ ತೆಗೆದಿದೆಯಲ್ಲ. ಸೊ ಇವಾಗ ಅವ್ರ ಫ್ಯಾಮಿಲಿ, ರೇಣುಕಾಸ್ವಾಮಿ ಅವರ ಫ್ಯಾಮಿಲಿ ಕೂಡ ಸಿಕ್ಕಾಪಟ್ಟೆ ಸಂಕಷ್ಟದಲ್ಲಿರ್ತಾರೆ. ಈಗ ನಮ್ಮ ದೇಶ ಬಡತನದಿಂದ ಕೂಡಿರೋ ದೇಶನೇ. ಶ್ರೀಮಂತರು ಬೆರಳೆಣಿಕೆ, ಬಡವರು ಸಾಕಷ್ಟಿದ್ದಾರೆ. ಅದರಿಂದ ಪಾಪ ಅವ್ರ ಫ್ಯಾಮಿಲಿ ನಾವು ನೋಡಿಲ್ಲ. ಅವನೊಬ್ಬ ದರ್ಶನ್ ಹುಚ್ಚು ಅಭಿಮಾನಿ. ಯಾರು? ರೇಣುಕಾ ಸ್ವಾಮಿ. ಆ ಹುಚ್ಚು ಅಭಿಮಾನಿನೇ ಅವನ್ನ ಈ ಥರ ಇದು ಮಾಡಿಸ್ತೇನೋ ಅನಿಸ್ತದೆ. ಅದಕ್ಕೆ ಕಾನೂನಲ್ಲಿ ಯಾವ ರೀತಿ ಇದೆ ಎಲ್ಲ ನಿಮಗೂ ಗೊತ್ತಿರುತ್ತೆ, ಎಲ್ರಿಗೂ ಗೊತ್ತಿರುತ್ತೆ. ಈಗ ಇಷ್ಟು ಅಂದ್ರೆ ಚಿಕ್ಕ ವಿಷಯಕ್ಕೆ ಅಂದ್ರೆ ಮೆಸೇಜ್ ಮಾಡಿದ್ದು ಒಂದು ಸಣ್ಣ ವಿಷಯ ಕೆಟ್ಟದಾಗಿ ಕಳಿಸಿದ, ಅದಕ್ಕಾಗಿ ಕಾನೂನು ಇದೆ, ಪೊಲೀಸರಿದ್ದಾರೆ. ಈ ಒಂದು ವಿಷಯಕ್ಕೆ ದರ್ಶನ್ ಕ್ರೂರತನ ಮೆರೆದು ಕೊಲೆ ಮಾಡಿದ್ರ ಅಂತ ಅಷ್ಟೊಂದು ಕ್ರೂರ ಅವರಲ್ಲಿ ಇದೆಯಾ? ಅವರು ಕಳಿಸಿದ್ದು ಯಾರಿಗೆ?
ದರ್ಶನ್ಗೂ ಅವ್ರಿಗೂ ಏನಾಗಬೇಕು ಅದು ನಾನು ಕೇಳೋದು. ಆ ಪವಿತ್ರ ಗೌಡನಿಗೂ ದರ್ಶನ್ಗೂ ಏನು ಸಂಬಂಧ ಅದು ಒಪ್ಕೋಬೇಕಲ್ವಾ. ಈಗ ಆ ಪವಿತ್ರ ಗೌಡನ ಮಾತು ಕೇಳಿ ದರ್ಶನ್ನು ಒಬ್ಬ ಅಭಿಮಾನಿನೇ ಕೊಲೆ ಮಾಡಿಸ್ತಾನೆ ಅಂದಮೇಲೆ ಪವಿತ್ರ ಗೌಡ ಯಾರು? ಅಭಿಮಾನಿಗಳಿಗಿನ್ನ ಮೇಲ ಅವ್ರ ಹಿನ್ನೆಲೆ ಏನು? ಪವಿತ್ರ ಗೌಡನ ಹಿನ್ನೆಲೆ ಏನು? ನಮಗೆ ತಿಳಿದ ಮಟ್ಟಿಗೆ ಸಾಕಷ್ಟು ಹಿನ್ನೆಲೆ ಬಂದಿದೆ, ಅದಕ್ಕೆ ನಮ್ಗೆ ಯಾಕೆ ಬೇಕು? ಅದಕ್ಕೋಸ್ಕರ ಈ ರೀತಿ ರೇಣುಕಾ ಸ್ವಾಮಿಯವರ ಸಂಸಾರಕ್ಕೆ ಪಾಪ 1 ವರ್ಷ ಆಗಿದೆ ಮದುವೆ ಆಗಿ. ಈ ತಿಂಗಳು 25ಕ್ಕೇನೋ ವಾರ್ಷಿಕೋತ್ಸವ ಇತ್ತಂತೆ ವರ್ಷದ್ದು. 5 ತಿಂಗಳು ಗರ್ಭಿಣಿ ಅಂತೆ. ಆ ಅಮ್ಮ ಮಾತಾಡ್ತಾ ಇದ್ರೆ ಪಾಪ ಮಾತೆಲ್ಲೂ ಸ್ವಲ್ಪ ಇದಾಗುತ್ತೆ, ಹಿಂಸೆ. ಆಮೇಲೆ ನಾವು ಇನ್ನೊಂದು, ನಮಗೆ ಭಗವಂತ ಪ್ರಾಣ ತೆಗಿಕ್ಕೆ ಕೊಟ್ಟಿದ್ದಾನೆ ಶಕ್ತಿ, ಪ್ರಾಣ ಕೊಡಕ್ಕೆ ಕೊಟ್ಟಿದ್ದಾನ, ಅದನ್ನ ಅರ್ಥ ಮಾಡ್ಕೋಬೇಕು. ಅಂದ್ರೆ ಇವಾಗ ನಮ್ಮ ದರ್ಶನ್ ರವ್ರನ್ನ ಬ್ಯಾನ್ ಮಾಡಬೇಕು ಅಂತ ಅದು ಬ್ಯಾನ್ ವಿಷಯದಲ್ಲೂ ನಾನು ಮಾತಾಡೋದು ಯಾಕೆ, ಜನಗಳೇ ತಿಳ್ಕೊಂಡಾಗ ನಾನು ಸರಿ ಇಲ್ಲ ಅಂದಮೇಲೆ ನನ್ನಿಂದ ಅವರೇ ದೂರ ಹೋಯ್ತಾರಲ್ಲ. ಬ್ಯಾನ್ ಮಾಡಿ ಅವ್ರನ್ನ ಧಿಕ್ಕರಿಸೋ ಬದಲು ನಾನು ಸರಿ ಇಲ್ಲ ಅಂದ್ಬಿಟ್ಟು ಜನನೇ ಹಿಂದೆ ಹೋಯ್ತವ್ರೆ, ನನ್ನ ಹಾಕೊಂಡು ಪಿಕ್ಚರ್ ತೆಗೀರು ಯಾರವ್ರೆ. ದರ್ಶನ್ ಆಗಲಿ ನಾನಾಗಲಿ ಯಾರೇ ಆಗಲಿ, ನಾನೊಬ್ಬ ನಟನಾಗಿದ್ದರೆ ನನ್ನ ಜನ ನೋಡ್ತಾರೆ ಅಂದರೆ ನಿರ್ಮಾಪಕರು ಅಂದರೆ ಅನ್ನದಾತರು. ಇದೇ ನಮ್ಮ ದರ್ಶನ್ ಒಂದ್ಸರಿ ತಗಡು ಹೊಂದಿದ್ರು ಅನ್ನದಾತರಿಗೆ, ಪಾಪ ಅನ್ನಬಾರ್ದು. ಯಾಕೆಂದರೆ ಅವರು ಏನೇ ಅಂದ್ರೂ ಪ್ರೊಡ್ಯೂಸರ್ಗಳು ಅವ್ರ ಅನ್ನದಾತರು, ಅವ್ರನ್ನ ಆ ರೀತಿ ಸಂಬೋಧಿಸ್ಬಾರ್ದು. ಯಾಕೆಂದರೆ ಅವರಿಲ್ಲ ಅಂದರೆ ಫಿಲಮ್ ಇಂಡಸ್ಟ್ರಿನೇ ಇಲ್ವಲ್ಲ. ಈಗ ನಾನಾದರೂ ಅಷ್ಟೇ, ನೀವಾದರೂ ಅಷ್ಟೇ, ಹೀರೋಯಿನ್ನು ಅನ್ನೋದು ಮುಖ್ಯ ಅಲ್ಲ, ಆದರೆ ಅದಕ್ಕೆ ಬಂಡವಾಳ ಹಾಕೋರು ಮುಖ್ಯ. ಈಗೆಲ್ಲ ಬೈದದ್ದು ಅವೆಲ್ಲ ಸರಿ ಇಲ್ಲ. ಅದಕ್ಕೆ ನೋಡೋಣ ಭಗವಂತ ಇಚ್ಛೆಯಲ್ಲಿ ಏನೇನು ನಡೀತದೋ. ಬಲ್ಲವರುಂಟೆ ಭಗವನಂತ ಆಟ, ನಾವೆಲ್ಲ ನರಮನಸ್ರು ಅಲ್ವರ. ಆ ರೀತಿ ದರ್ಶನ್ ತಪ್ಪು ಮಾಡಿದರೆ ಕಾನೂನಲ್ಲಿ ಕ್ರಮ ಆಗುತ್ತೆ. ಅವರು ಕರೆಕ್ಟಾಗಿದ್ದರೆ ಭಗವಂತ ಬಂದು ಬಿಡುಗಡೆ ಮಾಡಿಸ್ತಾನೆ.